ಹಾಯ್ ವಿವರ್ಸ್, ಇವತ್ತು ನಾನು ಒಂದು ಟೇಸ್ಟಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಕ್ಯಾರೆಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ, ಹಾಗೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನಾನು ಒಂದು 2 ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನು ನಾನು ಬಾಯ್ಲ್ ಮಾಡ್ಕೊಳ್ತೀನಿ. 2.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. 1 ಕಪ್ಪಷ್ಟು ಕ್ಯಾರೆಟ್ನ ಹಾಕಿ ಇದಕ್ಕೆ ಒಂದು 1/4 ಸ್ಪೂನಷ್ಟು ಸಾಲ್ಟನ್ನು ಹಾಕಿ ನಾನು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ನಿಮಿಷ, ತುಂಬ ಅಂದರೆ ಒಂದು 10 ನಿಮಿಷ ಇದನ್ನು ಈ ರೀತಿ ಬಾಯ್ಲ್ ಮಾಡ್ಕೋಬೇಕು. ತೀರಾ ಇದು ಮ್ಯಾಶ್ ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಇದು ಸಾಫ್ಟ್ ಆದರೆ ಸಾಕು, ಆ ರೀತಿ ಇದನ್ನು ಕುದಿಸ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು, ಇದು ಬೆಂದಿದೆ. ಈಗ ಇದನ್ನು ನೀರಿಂದ ನಾವು ತೆಗೆದುಬಿಟ್ಟು, ನಿಮಗೆ ಬೇಗನೆ ತಣ್ಣಗಾಗಬೇಕು ಅನ್ನೋದಾದರೆ ನೀವು ಸ್ವಲ್ಪ ತಣ್ಣೀರಲ್ಲಿ ಅಥವಾ ಐಸ್ ವಾಟ್ರಲ್ಲಿ ಇದನ್ನು ಹಾಕ್ಬೋದು. ನನಗೆ ಸ್ವಲ್ಪ ಟೈಮ್ ಇರೋದ್ರಿಂದ ಇದನ್ನು ತೆಗೆದುಬಿಟ್ಟು ಒಂದು 5 ನಿಮಿಷ ನಾನು ಆರೋದಕ್ಕೆ ಬಿಡ್ತೀನಿ. ನೀವು ಐಸ್ ವಾಟ್ರಲ್ಲಿ ಹಾಕಿದರೆ ಇದರ ಕುಕ್ಕಿಂಗ್ ಪ್ರೊಸೆಸ್ ಕೂಡ ನಿಂತೋಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಕ್ಯಾರೆಟ್ ಪ್ಯೂರಿನ ಮಾಡ್ಕೊಳ್ತೀನಿ. ಇದಕ್ಕೆ ಆದಷ್ಟು ಸ್ವಲ್ಪ ನೀರನ್ನು ಬೆರೆಸಿ ಬೇಕಾದರೆ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನಷ್ಟು ಮಾತ್ರ ನೀರನ್ನು ಬೆರೆಸಿ ಇದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಾರ್ನ್ ಫ್ಲೋರ್ ಹಿಟ್ಟು ಅಥವಾ ಪೊಟ್ಯಾಟೊ ಸ್ಟಾರ್ಚ್ ಸಿಗುತ್ತಲ್ವ, ಅದನ್ನು ಕೂಡ ಬಳಸ್ಕೋಬೋದು. ಈಗ ಕ್ಯಾರೆಟ್ ಪ್ಯೂರಿನ ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಹಿಡಿಸುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೀವು ನೋಡಿಬಿಟ್ಟು 1 ಬಟ್ಲು ಮುಂಚೆ ಹಾಕ್ಕೊಳ್ಳಿ, ಬೇಕು ಅನ್ನೋದಾದರೆ ಇನ್ನೊಂದು ಅರ್ಧ ಬಟ್ಲು ಸೇರಿಸ್ಕೋಬೋದು. ಇದು ಈ ರೀತಿಯಾಗಿದೆ. ಇದಕ್ಕೆ ಈಗ ನಾನು ಇನ್ನೊಂದು ಅರ್ಧ ಬಟ್ಲಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಆದರೆ ಸಾಕು. ಈಗ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಇದನ್ನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಈ ಜಾಮೂನ್ಗೆಲ್ಲ ಮಾಡ್ತೀವಲ್ವ, ಅದೇ ರೀತಿ ಉಂಡೆಗಳನ್ನ ಮಾಡಿಬಿಟ್ಟು ಈ ರೀತಿ ಬಟ್ಟಿಂದ ಒತ್ಕೊಂಡು ಅಥವಾ ಈ ರೀತಿ ಬಟ್ಲು ಥರ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ರೀತಿ ಚಿಕ್ಕದಾಗೆ ಉಂಡೆನ ಮಾಡಿಕೊಂಡು ಇದನ್ನು ಬಟ್ಲು ಥರ ಮಾಡಿಕೊಂಡು ಇಟ್ಕೋಬೇಕು. ಅಥವಾ ನಿಮಗೆ ಬೇರೆ ಶೇಪ್ ಬೇಕು ಅನ್ನೋದಾದರೆ ನಿಮಗೆ ಯಾವ ಶೇಪ್ ಇಷ್ಟನೋ ಆ ರೀತಿ ಇದನ್ನು ಮಾಡಿ ನಾನು ಈ ರೀತಿ ಬಟ್ಲು ಥರನೇ ಮಾಡಿಕೊಂಡು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ನೀರನ್ನು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ನಾನು ಮಾಡಿ ಇಟ್ಟಂಥ ಈ ಹಿಟ್ಟನ್ನು ಇದರಲ್ಲಿ ಬಾಯ್ಲ್ ಆಗೋದಕ್ಕೆ ಇಡ್ತಾಯಿದ್ದೀನಿ. ಕ್ಯಾರೆಟ್ನ ಈ ರೀತಿ ಕುದಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದಾದರೆ ನೀವು ಸ್ಟೀಮ್ ಕೂಡ ಮಾಡ್ಕೋಬೋದು, ಬಟ್ ಇದನ್ನು ಮಾತ್ರ ನೀವು ಸ್ಟೀಮ್ ಮಾಡೋ ಹಾಗಿಲ್ಲ. ಈ ರೀತಿ ನೀರಲ್ಲೇ ಇದನ್ನು ಚೆನ್ನಾಗಿ
ಬೇಯಿಸ್ಕೋಬೇಕು. ಯಾಕಂದರೆ ನಾವು ಅಕ್ಕಿ ಹಿಟ್ಟನ್ನು ಹಾಗೆ ತೊಗೊಂಡಿದ್ದೀವಿ, ಆ ಕಾರಣಕ್ಕೆ ಈ ರೀತಿಯೇ ಇದನ್ನು ನೀವು ಬಳಸ್ಕೊಂಡ್ರೆ ಒಳ್ಳೆಯದು. ಎಲ್ಲವನ್ನು ಸ್ವಲ್ಪ ಬಿಸಿಯಾಗಿರೋ ಈ ನೀರಿಗೆ ಹಾಕಿ ಇದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲ ನಾವು ಅಕ್ಕಿ ಹಿಟ್ಟನ್ನು ಬೇಯಿಸ್ಬಿಟ್ಟು ತೊಗೊಂಡು ಮಾಡ್ತೀವಿ, ಬೇಯಿಸ್ಬಿಟ್ಟು ಆಮೇಲೆ ಕ್ಯಾರೆಟ್ ಪ್ಯೂರಿನ ಹಾಕಿ ಮಿಕ್ಸ್ ಮಾಡಿ ಮಾಡ್ತೀವಿ ಅನ್ನೋದಾದರೆ ಆ ರೀತಿಯೂ ಮಾಡ್ಬೋದು. ಒಂದು ಸಾರಿ ಆ ರೀತಿಯೂ ಟ್ರೈ ಮಾಡಿ ನೋಡಿ. ಬಟ್ ಈ ರೀತಿ ಮಾಡೋದು ತುಂಬ ಸುಲಭ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10ರಿಂದ 12 ನಿಮಿಷ ಇದು ಚೆನ್ನಾಗಿ ಬೆಂದ್ಕೋಬೇಕು. ನಾವು ಅಕ್ಕಿ ಹಿಟ್ಟನ್ನು ಮುಂಚೆನೇ ಬೇಯಿಸ್ಕೊಂಡು ತೊಗೊಂಡ್ರೆ ಈ ಟೈಮಲ್ಲಿ ನೀವು ಸ್ಟೀಮ್ ಮಾಡ್ಕೋಬಹುದು. ಆದರೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಗೆ ಬಳಸಿರೋದ್ರಿಂದ ಇದನ್ನು ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ತೀನಿ. ಲಿಡ್ಡನ್ನು ಕ್ಲೋಸ್ ಮಾಡಿ 10ರಿಂದ 12 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೋಡಿ, ಇದು ಬೆಂದಾದಮೇಲೆ ಈ ರೀತಿ ಮೇಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನೀವು ಬೆಂದಿದೆಯೋ ಇಲ್ವೋ ಅಂತ ಕೂಡ ಒಂದನ್ನು ತೆಗೆದುಬಿಟ್ಟು ಚೆಕ್ ಮಾಡಿ ನೋಡ್ಬೋದು. ಇದು ಗ್ಲಾಸಿ ಲುಕ್ ಬಂದಿರುತ್ತೆ, ಅಷ್ಟಾದರೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಈಗ ಫ್ಲೇಮನ್ನು ಆಫ್ ಮಾಡಿ ನಾನು ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಪಳಪಳ ಅಂತ ಹೊಳೆಯುತ್ತೆ ನೋಡಿ. ಈ ರೀತಿ ಆದರೆ ಇದು ಬೆಂದಿದೆ ಅಂತಲೇ ಅರ್ಥ. ಅಥವಾ ನೀವು ನೈಫಿಂದ ಅದು ಚೆಕ್ ಮಾಡಿ ನೋಡ್ಕೋಬೋದು. ಈ ನೀರನ್ನು ನಾನು ಬಿಸಾಕೋದಿಲ್ಲ, ಈ ನೀರು ಬೇಕಾಗತ್ತೆ. ಹಾಗೆ ಇದನ್ನು ಉಳಿದಷ್ಟು ನಾನು ಸೂಪ್ಗೆ ಬೆಳೆಸ್ತೀನಿ ಕೂಡ. ಇಲ್ಲಿ ನಾನು ಒಂದು ಬೌಲ್ಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅನಿಸಿದರೆ ನೀವು ಸ್ಕಿಪ್ ಮಾಡ್ಬೋದು, ಅದು ಟೇಸ್ಟಿಗೋಸ್ಕರ. ನೋಡಿ, ನಾನು ಬಾಯ್ಲ್ ಮಾಡಿದಂಥ ನೀರನ್ನು ಇಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ನೀರು ಬೇಡ ಅನ್ನೋದಾದರೆ ನೀವು ಸ್ವಲ್ಪ ಬಿಸಿ ಮಾಡಿರೋಂಥ ಯಾವುದಾದ್ರೂ ವೆಜಿಟೇಬಲ್ ಆಯಿಲ್ನ ಕೂಡ ಬಳಸ್ಕೋಬೋದು, ಅಥವಾ ಆಯಿಲ್ನ ಹಾಗೆ ನೀರನ್ನು ಎರಡನ್ನೂ ಕೂಡ ಬಳಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಗ್ಲಾಸಿಯಾಗಿ ಕಾಣಿಸುತ್ತೆ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇರುತ್ತೆ. ಸೋಯಾ ಸಾಸು, ನಿಮಗೆ ಚಿಲ್ಲಿ ಪೌಡ್ರ್ ಬೇಡ ಅನ್ನೋದಾದರೆ ನೀವು ಚಿಲ್ಲಿ ಸಾಸ್ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡ್ತೀನಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಅಂಥ ಕ್ಯಾರೆಟು ಅಥವಾ ಈರುಳ್ಳಿ ಈ ಥರದ್ದನ್ನು ಕೂಡ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ, ಸಾಸನ್ನು ಮೇಲ್ಗಡೆ ಹಾಕಿಬಿಟ್ಟು ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ
ಈವ್ನಿಂಗಲ್ಲಿ ಇದನ್ನು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಒಂದು ಸ್ನ್ಯಾಕ್ಸು ಅಥವಾ ಟೀ ಟೈಮಲ್ಲಿ ಈ ಸ್ನ್ಯಾಕ್ಸ್ನ ಮಾಡ್ಕೋಬೋದು. ನಮಗೆ ಈ ಸೋಯಾ ಸಾಸು, ಟೊಮೆಟೊ ಕೆಚಪ್ಪು ಇದೆಲ್ಲ ಬೇಡ ಅನ್ನೋದಾದರೆ ನೀವು ಮಾಮೂಲಾಗಿ ಇದಕ್ಕೆ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊನ ಫ್ರೈ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದರ ಪ್ಯೂರಿನ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ನೀವು ಇದನ್ನು ಟಿಫನ್ ಬಾಕ್ಸ್ಗೂ ಕೂಡ ಕಳಿಸ್ಬೋದು. ಒಂದು ಸಾರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವ ರೀತಿಯ ಅಡುಗೆಗಳು ಇಷ್ಟ ಆಗುತ್ತೆ, ಯಾವುದನ್ನು ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕೂಡ ಹೇಳಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳಿಗೋಸ್ಕರ ಈವ್ನಿಂಗ್ ಟೈಮಲ್ಲಿ ಮಾಡಿರೋ ಅಂಥ ತುಂಬ ಟೇಸ್ಟಿಯಾಗಿರೋ ಹಾಗೆ ಹೆಲ್ದಿಯಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ಯಮ್ಮಿಯಾಗಿ ಇರುತ್ತೆ, ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.